ತೆಂಗಿನ ತುರಿ ಹಾಕಿ ಮಾಡಿದ ಇನ್ಸ್ಟಂಟ್ ಇಡ್ಲಿಯ ರೆಸಿಪಿ ಇವತ್ತು ಕೋಕೋನಟ್ ಇಡ್ಲಿ. ನಮಸ್ತೆ ಫ್ರೆಂಡ್ಸ್, ಗುಡ್ ಫುಡ್ ಲ್ಯಾಂಡ್ ಚಾನಲ್ಲಿಗೆ ನಿಮಗೆಲ್ರಿಗೂ ಸ್ವಾಗತ. ಇದು ನೋಡಿ, ನಾನು ತೆಳು ಅವಲಕ್ಕಿ 1 ಕಪ್ಪಿನಷ್ಟು ತೆಗೆದುಕೊಂಡಿದ್ದೇನೆ. ದಪ್ಪ ಅವಲಕ್ಕಿ ತೆಗೆದುಕೊಂಡ್ರೆ ಒಂದು ಅರ್ಧದಿಂದ 1 ಗಂಟೆ ನೆನೆಸಬೇಕಾಗ್ತದೆ. ತೆಳು ಅವಲಕ್ಕಿ ಆದರೆ 10 ನಿಮಿಷ ಸಾಕು. 2 ಕಪ್ಪಿನಷ್ಟು ರವೆ, ಬಾಂಬೆ ರವೆ ಇದೆ ನೋಡಿ, ಅದು ಇದನ್ನಷ್ಟೇ ಒಂದು ಸಲ ತೊಳೆದು ಮುಳುಗುವಷ್ಟು ನೀರು ಹಾಕಿ ಇಡುವ. ಒಂದು 10 ನಿಮಿಷ ಇಟ್ಟರೆ ಸಾಕಾಗ್ತದೆ. ಇದು ಸಹ ಅವಲಕ್ಕಿ ಸಹ ಹಾಗೆ ಮುಳುಗುವಷ್ಟು ನೀರು ಹಾಕಿದರೆ ಸಾಕು. ಇದೊಂದು ನೋಡಿ, ಇಡ್ಲಿ ಪ್ಲೇಟಿಗೆ ನಾನು ಎಣ್ಣೆ ಹಚ್ಚಿ ರೆಡಿ ಮಾಡಿ ಇಡ್ತೇನೆ. 10 ನಿಮಿಷದಲ್ಲಿ ಇದು ನೆನೆಯುವಾಗ ಇದಕ್ಕೆ ಎಣ್ಣೆ ಹಚ್ಚಿ ಇಟ್ಟರೆ ನಂತರ ಮಿಕ್ಸಿಗೆ ಹಾಕ್ಬೋದು ತಕ್ಷಣ. ಇದು ನೋಡಿ, ನೆನೆಸಿದ ಅವಲಕ್ಕಿ. ಇದನ್ನು ನಾನೀಗ ಮಿಕ್ಸಿ ಜಾರಿಗೆ ಹಾಕ್ತಾ ಇದ್ದೇನೆ. ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಫ್ಯಾಮಿಲಿ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ. ನೋಡಿ, 1 ಬೌಲಿನಷ್ಟು ಈಗ 1 ಕಪ್ಪು ಫ್ರೆಶ್ ಕೋಕೋನಟ್ ಹಾಕಿದ್ದೇನೆ, ತೆಂಗಿನ ತುರಿ. ಅದೇ ಕಪ್ಪಿನಲ್ಲಿ 1 ಕಪ್ಪಿನಷ್ಟು ಮೊಸರು. ಇದೆಲ್ಲವನ್ನು ನುಣ್ಣಗೆ ರುಬ್ಬಿ ತೆಗಿಬೇಕು. ನೋಡಿ, ಒಂದು ಪಾತ್ರೆಗೆ ಹಾಕ್ತಾ ಇದ್ದೇನೆ. ಇದಕ್ಕೀಗ ನೆನೆಸಿದ ರವೆಯನ್ನು ಹಾಕಲಿಕ್ಕಿದೆ. ಇಡ್ಲಿ ಹಿಟ್ಟು ಎಷ್ಟು ದಪ್ಪ ಇಡಬೇಕು ನೋಡಿ, ಅಷ್ಟೇ ದಪ್ಪ ಇಟ್ಟರೆ ಆಯಿತು. ನೋಡಿ, ಇದು ರವೆ ನೆನೆಸಿದ. ಇದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಯಾವುದೇ ಸೋಡಾ ಅಥವಾ ಏನೋ ಹಾಕುವ ಅಗತ್ಯ ಇಲ್ಲ. ಮಿಕ್ಸ್ ಮಾಡೋದು ಮಾತ್ರ ಸರಿಯಾಗಿ ಆಗಬೇಕು. ಈಗ ನೋಡಿ, ಉಪ್ಪು ಹಾಕ್ತೇನೆ ರುಚಿಗೆ ತಕ್ಕಷ್ಟು. ಈಗ ಚೆನ್ನಾಗಿ ಮಿಕ್ಸ್ ಮಾಡುವ. ಎಲ್ಲವೂ ಚೆನ್ನಾಗಿ ಹೊಂದಿಕೊಳ್ಳುವಂತೆ ಮಿಕ್ಸ್ ಮಾಡಬೇಕು. ಇದು ಸ್ವಲ್ಪ ಪಾತ್ರೆ ಸಣ್ಣದಾಯ್ತು ನಂದು, ಹಾಗಾಗಿ ನೋಡಿ ಈ ರೀತಿ ಮಿಕ್ಸ್ ಮಾಡ್ತಾ ಇದ್ದೇನೆ ನಾನು. ಒಂದು 7-8 ನಿಮಿಷದಷ್ಟು ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡಿದರೆ ಒಳ್ಳೆ ಮಿಕ್ಸ್ ಆಗ್ತದೆ ಇದು. ನೋಡಿ, ಈಗ ಹಿಟ್ಟು ರೆಡಿಯಾಗಿದೆ. ಇಡ್ಲಿ ಹಿಟ್ಟು ಬ್ಯಾಟರ್ನಷ್ಟಿದ್ರೆ ಆಯಿತು. ಇದನ್ನೀಗ ಎಣ್ಣೆ ಹಚ್ಚಿದ ಇಡ್ಲಿ ಪಾತ್ರೆಗೆ ನಾನು ಹಾಕ್ತಾ ಇದ್ದೇನೆ. ನೋಡಿ, ತಕ್ಷಣ ಮಾಡ್ಬೋದಾದ ಇಡ್ಲಿ ಇದು. ತುಂಬ ಸುಲಭ, ಜಾಸ್ತಿ ಹೊತ್ತು ಹೋಗೋದಿಲ್ಲ. 10 ನಿಮಿಷ ಬೇಯಿಸಿದರೆ ಸಾಕಾಗ್ತದೆ. ಮೀಡಿಯಮ್ ಟು ಹೈ ಫ್ಲೇಮಲ್ಲಿಟ್ಟು ನೋಡಿ, ಒಂದು ಸಲ ಇಡ್ಲಿ ಮಾಡ್ತಾ ಇದ್ದೇನೆ ನಾನೀಗ. ಇದರಲ್ಲಿ ಸಾಧಾರಣ 12 ಇಡ್ಲಿ, ಅಂದರೆ ಒಟ್ಟು 2 ಸಲ ಹಾಕ್ತೇನೆ ನಾನು. 24ರಿಂದ 26 ಇಡ್ಲಿ ಆಗ್ತದೆ. ತೆಳುವಾದ ಈ ಇಡ್ಲಿ ತುಂಬ ರುಚಿಯಾಗಿರ್ತದೆ, ತೆಂಗಿನ ತುರಿಯ ರುಚಿಯೊಂದಿಗೆ. ಮತ್ತು ಪಕ್ಕನೆ ಮಾಡ್ಬೋದು ಇದು. ನೋಡಿ, ಇದು ಬೆಂದಿದೆ. ನಾನೀಗ ಇದನ್ನು ತೆಗಿತಾ ಇದ್ದೇನೆ. ನೋಡಿ, ಬಿಸಿ ಇದೆ ಈಗ ಸ್ವಲ್ಪ. ಈಗ ನೋಡಿ, ತಣ್ಣಗಾದ ಮೇಲೆ ನಾನು ಇದನ್ನು ತೆಗಿತಾ ಇದ್ದೇನೆ. ತಣ್ಣಗಾದ ಮೇಲೆ ತೆಗಿಲಿಕ್ಕೆ ಸ್ವಲ್ಪ ಸುಲಭ ಆಗ್ತದೆ. ಬಿಸಿ ಇರುವಾಗ ಸಹ ತೆಗಿಬೋದು, ಆದರೆ ಅದರ ಸೈಡೆಲ್ಲ ಸ್ವಲ್ಪ ತೆಗೆಯುವಾಗ ಒಡೆದು ಹೋಗ್ತದೆ ಅಂತ ಅಷ್ಟೇ. ಇದಕ್ಕೆ ಯಾವುದೇ ರೀತಿಯ ಚಟ್ನಿ ಅಥವಾ ಸಾಂಬಾರಿನೊಟ್ಟಿಗೆ ತಿನ್ನಲಿಕ್ಕೆ ತುಂಬ ಒಳ್ಳೆಯದಾಗ್ತದೆ. ಚಟ್ನಿ ಅಂತೂ ಶುಂಠಿ ಹಾಕಿ ಮಾಡಿದ ಚಟ್ನಿಯಲ್ಲಿ ತುಂಬ ರುಚಿಯಾಗಿರ್ತದೆ ತಿನ್ನಲಿಕ್ಕೆ. ನೋಡಿ, ಈಗ ಎಲ್ಲ ಇಡ್ಲಿ ನಾನು ರೆಡಿ ಮಾಡಿ ಆಯಿತು. ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ತಿಳ್ಕೊಳ್ತೇನೆ ಫ್ರೆಂಡ್ಸ್. ದಯವಿಟ್ಟು ಲೈಕ್ ಮಾಡೋದನ್ನು ಮರಿಬೇಡಿ. ರುಚಿಯಾದ ತೆಂಗಿನಕಾಯಿಯ ಇಡ್ಲಿ ರೆಡಿ ಆಯಿತು. ನಾಳೆ ಮತ್ತೊಂದು ಹೊಸ ಅಡುಗೆಯೊಂದಿಗೆ ನಿಮ್ಮನ್ನು ಮತ್ತೆ ಭೇಟಿ ಆಗ್ತೇನೆ. ಧನ್ಯವಾದ.